ಅಂತಾಗಲಿ ಒಂದ ವಿಚಾರ ಓದುದಿಲ್ಲ, ಒಂದ ವಿಚಾರ ಕೇಳಿ. ಮಹಾರಾಜನೊಬ್ಬರೇ ಮಹಾರಾಜ್ ಏನ್ ಬಿಡ್ರಿ, ಸತ್ಸಂಗ್ ಅಂತೀರಿ, ಜನರು ಈ ಕಿವ್ಯಾಂಗ್ ಕೇಳಿ ಈ ಕಿವ್ಯಾಂಗ್ ಬಿಟ್ಟು ಬಿಡ್ತಾರೆ. ಮಹಾರಾಜರು ಬಿಡವಾಲ್ರಾಕ, ಈ ಕಿವ್ಯಾಂಗಿಂದ ಒಳಗೆ ಹೋಗಿ ಈ ಕಿವ್ಯಾಂಗಿಂದ ಹೊರಗೆ ಹೋಗು ನಡಕ್ಕೆ ಮೆದುಳದ ಇಲ್ಲ, ಸ್ವಲ್ಪ ಟಚ್ ಆಗೇ ಹೋಗ್ತದೆ. ಇಷ್ಟು ನಾವು ಹೇಳಿದ್ರೆ ಒಂದರ ಶಬ್ದ ಉಳಿದ್ರೆ ತಲೆಯಾಗ. ಮಹಾರಾಜ್ ಹೇಳಿದ್ರು, ಈ ಮಣ್ಣಿನ ರಸ್ತೆದಾಗ ಆಕಳ ಸಗಣಿ ಹಾಕಿತ್ತು ಅಂದ್ರೆ ನಾವು ಆ ಸಗಣಿ ಎತ್ತಿದ್ರೆ ಮಣ್ಣು ಸ್ವಲ್ಪ ಹತ್ತಿ ಬಿಡ್ತದಿರ್ತದೆ. ಸತ್ಸಂಗದಿಂದ ಬಹಳ ದೊಡ್ಡ ಕಾರ್ಯ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ. ಏಕ घड़ी आधी घड़ी आधी में पुण्य, ತುಳಸಿ ಸಂಗತ ಸಾಧು ಕಿ ಹಲವು ಕೋಟಿ ಅಪರಾಧ. ಸತ್ಪುರುಷರ ಸಹವಾಸದ ಒಂದು ಕ್ಷಣ ಸಾಕು. ದಿ ಓನ್ಲಿ ರೆವಲ್ಯೂಷನ್ ದಿ ಇನ್ನರ್ ರೆವಲ್ಯೂಷನ್, ಒಳಗಿಂದ ಕ್ರಾಂತಿನ ಆಗಿಬಿಡ್ತದೆ. ಆದ್ದರಿಂದ ಏನಾದರೂ ಮಾಡಿ ಸತ್ಪುರುಷರ ಸ್ಥಾನಕ್ಕೆ ಬರಬೇಕು. ಅವರು ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯ ಸಮಾಧಿ ರೂಪದಲ್ಲಿರ್ತದೆ, ಅದನ್ನು ಕೂಡಬೇಕು. ಅವರಿಂದ ನಾವು ಸ್ವಲ್ಪ ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿ ಅವ್ರ ಕಡೆಗೆ ಅಭಿಮುಖಗೊಳಿಸಿದರೆ ಅವರಿಂದ ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅಂತಾರೆ. ನಿಜವಾಗಿ ನಾವು ಬಹಳ ಸಂತೋಷ. ಅವರು ಬಂದು ಬಹಳ ಕಳಕಳಿಯಲ್ಲಿ ಹೇಳಿ, ನಮ್ಮ 108 ಇದು ಬಹಳ, ಅಲ್ಲಿ ಗುಡಿ ಕಟ್ಟಿದ್ವಿ, ಇಲ್ಲಿ ಆಶ್ರಮ ಕಟ್ಟಿದ್ವಿ, ಅಲ್ಲಿ ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ, ಇಂಥವು ಬಹಳ ಇರ್ತಾವೆ. ನಿನ್ನೆ ಮನೆ ಬೆಳಧಣಿಯೊಳಗೂ ಏನೇನು ಮಾಡಿದ್ವಿ, ನಿನ್ನ ವೆಂಕಟಾಪುರ ಮಾರುತಿ ಗುಡಿ ಕಟ್ಟಿಸಿರ್ತೀವಿ, ಕೋಳಿವಾಡದಾಗ ವೀರ ನಾರಾಯಣ ಮಂದಿರ ಕಟ್ಟಿಸಿರ್ತೀವಿ, ಧಾರವಾಡದಾಗ ಒಂದು 10-12 ಕಡೆಗೆ ಮಹಾರಾಜರ ಮಂದಿರ ಕಟ್ಟಬೇಕು. ಇವತ್ತು ನಿಜವಾಗಿಯೂ ಎಷ್ಟೊಂದು ವೈಭವಪೂರ್ಣವಾಗಿ ಕಾರ್ಯಕ್ರಮ ಆಯಿತು. ಉತ್ಸವದ ಮುಖ್ಯ ಉದ್ದೇಶ ಏನು ಅಂದ್ರೆ महाराजांचं पुष्कळ लोक जमणे आणि खूप गोंधळ घालणे हे काय उत्सव ಏನ್ರಿ ಕಾಲಗಟ್ಟಲೆ ಜನ ಸೇರಿದ್ರು ಗದ್ದೋಗತ್ತ. ಇದು ಉತ್ಸವದ ಲಕ್ಷಣ. ಸ್ವಲ್ಪ ಜನರು ಯಾಕಂತ ಎಲ್ಲ ಲಕ್ಷಣ ಭಗವಂತನ ಕಡೆಗೆದ, ಸದ್ಗುರುಗಳ ಕಡೆಗೆದ. ಹಂಗಾರ ಉತ್ಸವ. ಮಹಾರಾಜ ಇನ್ನೊಂದು ಮಾತು, ಉತ್ಸವ ಮಂಡೆ ಭಜನ್ ಅವ್ರ ಭೋಜನ. ಉತ್ಸವ ಅಂದರೆ ಭಗವಂತನ ನಾಮಸ್ಮರಣೆ ಮತ್ತು ಪ್ರಸಾದ. ಆದ್ದರಿಂದ ಇನ್ಮ್ಯಾಲ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಪ್ರಣವಾನಂದಿಯವರು ನಮಗೆ 3-1-15 ತನಕ ಕೊಟ್ಟಿದ್ರು. ನಮ್ಗೆ ಅನ್ನಿಸ್ತು ಈ ಸ್ಥಾನಕ್ಕೆ ಬರೋದೇ ಭಾಳ ದಿವಸ ಆಯ್ತು. ಇಷ್ಟೆಲ್ಲರೂ ನಾನೇ ನೋಡೋದ ಭಾಳ ದಿವಸ ಆಗ್ಯಾರ. ಯಾಕೆ ಇನ್ನೊಂದೆರಡು ವಿಚಾರ ಹೇಳಿಬಿಡಬಾರ್ದು. ಇನ್ನೊಂದು ಏನಾಗ್ತಂದ್ರೆ ಈ ವಾಮಿಟಿಂಗ್ ಸೆನ್ಸೇಷನ್ ಆಗಿಲ್ಲ, ಅವು ದುಂಡ್ರಿಸಿ ಬಂದದ್ದನ್ನೆಲ್ಲ ಕಾಯ್ಕೊಳ್ಳೋದು ಸಮಾಧಾನ. ಹಿಂಗಾಗಿ ಮುಂದೆ ಇನ್ನೂ ಭಾಳ ಅವು ಒಳಗೆ ಹಂಗೆ ದುಂಡ್ರು ಸಿಗತ್ತದ್ರಿ. ಆದ್ರೆ ಅನ್ನ ಪಾರ್ಲಿಮೆಂಟರಿ ಆಗಬಾರದು ಅಂತ ತಿಳ್ಕೊಂಡು ನಾವು ನಿಜವಾಗಿಯೂ ಆ ಗಾಯತ್ರಿ ಮಾತಾ ನಾನು ಸಹಿತ ಸಣ್ಣ ಮುಂಚೆ ಭಾಳ ಗಾಯತ್ರಿ ಜಪ. ಒಂದು ದಿವಸ ಪಾಠಶಾಲೆದಾಗಿದ್ದಾಗ 42 ದಿವಸ ಶ್ರಾವಣ ಮಾಸದಲ್ಲಿ ಬನ್ನಿಗೆ ಬಿಲ್ವ ವೃಕ್ಷದ ಕೆಳಗೆ ಕೂತು ಬೆಳಿಗ್ಗೆ ಸೂರ್ಯೋದಯದ ಒಳಗಾಗಿ 1012 ಜಪ ಮಾಡ್ತಿದ್ದು. ಧಾರಾಕಾರ ಮಳೆ ಬೀಳುತ್ತಿತ್ತು. ಮಧ್ಯಪ್ರದೇಶದಲ್ಲಿ ಇದ್ದಾಗೂ ಗಾಯತ್ರಿ ಜಪದ ಭಾಳ ದೊಡ್ಡ ಸಾಮರ್ಥ್ಯದು. ನಾವೊಬ್ಬರ ಮನ್ಯಾಗ ಇಳ್ಕೊಂಡಿದ್ವಿ ಒಂದು ದಿವಸ ಸಂಜಿನಾಗ. ಅವ್ರಿಬ್ಬರು ಅಪ್ಪ ಮಗ ಇಬ್ಬರೇ ಇತ್ತು. ಅವ್ರು ಭಾಳ ಸಾತ್ವಿಕಿತ್ತು. ಅಪ್ಪ ಮ್ಯಾಲ ಏನೋ ನೋಡ್ಕೊತ ಪುಸ್ತಕ ನೋಡ್ಕೊಂಡು ಕೂತಿದ್ರು. ಮಗ ನಾ ಅಲ್ಲೇ ಕೂತಿದ್ದು ಜಪ ಮಾಡ್ಕೊತ ಸಣ್ಣ ಹುಡುಗ ಸಂಧ್ಯಾ ಮನೆ ನಾವು ಗಾಯತ್ರಿ ಜಪ ಮಾಡಿಕೊತಿದ್ದ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ಒಂದು ದೀಪ ಬಂತಿರು ಒಳಗೆ, ಪ್ರಣತಿ. ಆ ಪ್ರಣತಿ ಬಂದು ಆ ಹುಡುಗ ಸುತ್ತು ತಿರುಗಲಿಕ್ಕೆ. ಆ ಹುಡುಗ ಚಿಟ್ಟಿದ. ನಾನು ಗಾಬರಿ ಏನಿದೆ ಅಂತ, ಅದು ಏನೋ ಅಂತ ಇದು ಮದ್ದು ಮಾಡ್ತಾರಂತ. ಅವಾಗ ಅಪ್ಪ ಅದರಿಂದ ಯಾಕೆ ಏನಾಗ್ತದೆ, ಅಪ್ಪ ಒಂದು ಪ್ರಣತಿ ಬಂದು ದೀಪ ನಮ್ಮ ಸುತ್ತು ತಿರುಗ್ತಾ ಇದ್ವಿ. ನೀ ಏನು ಮಾಡ್ತಾ ಇದ್ವಿ? ಗಾಯತ್ರಿ ದೀಪ. ಅಡಿಗಾರ ಬೇಡ, ಗಾಯತ್ರಿ ದೀಪ ಬಂದ್ ಮಾಡಬೇಡ. ಅವನು 10-12 ಸುತ್ತು ತಿರುಗಿ ಕೆಳಗೆ ಹಬ್ಬ ಅಂತ ಬಿದ್ದು ಬರೇ ಟಾಕ್ಸಿಡಿ ಇದ್ದು. ಯಾವುದ್ರದ್ದು ಅರ್ಥಾತ್ ಏನು ಅಂದ್ರೆ
ಭೂತಬಾಧೆ ಇಂಥವು ಯಾವುವು ಏನವನ್ನು ಈ ಮಂತ್ರದಲ್ಲೇ ಬಹಳ ದೊಡ್ಡ ಶಕ್ತಿ. ಮನನಾತ್ರಾಯತೆ ಇತಿ ಮಂತ್ರ. ಯಾವುದೋ ಒಂದು ಮಂತ್ರವನ್ನು ಗಟ್ಟಿ ಹಿಡ್ಕೊಂಡ್ಬಿಡಿ ಸಾಕು. ಶ್ರದ್ಧೆಯಿಂದ ಅದನ್ನು ನಾವು ಮಾಡ್ಕೊತ ಹೋದ್ವಿ ಅಂದ್ರೆ ಅದರೊಳಗಿಂದ ಹೊರಗೆ ನಾನು ಈಗ ನಮ್ಮ ಗಾಡಿಯಾಗೆಲ್ಲ ನೋಡಿ ನಾಮಸ್ಮರಣೆ ಬಗ್ಗೆನೇ ಒಂದು ಸಣ್ಣ ಪುಸ್ತಕ ಯಾರು ಅಮೇರಿಕಾದಲ್ಲಿದ್ದವರು ಇಷ್ಟುದ್ದ ಅವ್ರದ್ದು ಡಿಗ್ರಿ ಅದ ಬರ್ದಾರ. ನಾನು ಇನ್ನೊಂದಿಷ್ಟು ಓದಿದ ನನಗೆ ಆಶ್ಚರ್ಯ ಆಯ್ತು. ಒಂದು ನಾಮ ತಗೊಂಡ್ರೆ ಸಾಕು ಅವ್ರು ಬರೀತಾರೆ ಏನು ನಮ್ಮ ಅಂತಃಕರಣದಲ್ಲಿ ಒಂದೇನೋ ಒಂದು ಶಕ್ತಿ ನಿರ್ಮಾಣ. ಇಷ್ಟು ಅಲ್ಲದೆ ನಮ್ಮ ಶರೀರ ಒಂದೊಂದು ಕೋಶವನ್ನು ನಾಮ ತುಂಬಿಕೊಂಡು ಹೋಗ್ತದೆ. ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್. ಚಾಂಟಿಂಗ್ ಮಷಿನ್ ಮಾಡಿ ಜಪ ಹೆಂಗೆ ಉಚ್ಚಾರ ಮಾಡ್ತಾನೆ ನಾವು ಅಖಂಡ ನಾಮಸ್ಮರಣೆ. ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮ್ಯಾಡ್ ಮ್ಯಾನ್. ಹುಚ್ಚರಂಗ ಜಪ ಮಾಡಿ ಮಹಾರಾಜಕ್ಕೆ ನಾಮಸ್ಮರಣೆ ಮಾಡ್ತಕ್ಕಂಥ ಸಾಧಕರಿಗೆ ಬರುವ ಅವಸ್ಥೆ. ಮಹಾರಾಜರ ಮೊದಲನೇ ಅವಸ್ಥೆ ಜಪ ಕೂತು ಕೂಡ ಒಲ್ಲ ಆಗೋದು ಮಾಡ್ತದೆ. ಒಂದು 5 ಮಾಲೆ ಆಗೋದು ಶುರುವಾಗ್ತದೆ. ಆಮೇಲೆ ಆದರೂ ಮಾಡ್ಕೋತ ಹೋದ್ವಿ. 2ನೇ ಅವಸ್ಥೆ ಏನು ಇಲ್ಲದ ವಿಚಾರ ಬರೋದು. ಇಟ್ಟು ಕೆಟ್ಟ ವಿಚಾರ ಬರ್ತಾವ ತಲೆಯಾಗ ಜಪ ಕೂತ ಕೂಡಲೇ ಆ ಜಪಮಾಲಿ ಕೊಳ್ಳ ಹಾಕೊಂಡು ಹೊರಗು ಆರಾಮ ಆಗ್ತದೆ. ಮಹಾರಾಜನ ಕೇಳು ಜಪ ಕೂತ ಮಹಾರಾಜ ಜಪ ಕೂತ್ಕೊಳ್ಳಿ ಕೆಟ್ಟ ವಿಚಾರ ಬರ್ತಾವೆ. ಮಹಾರಾಜರು ಉಲ್ಟೆಯಿಂದ ಬರ್ತಾಗ ಏನು ಅಡಿಗೆ ಮಾಡುವಾಗ ಬರ್ತಾವ ಇಲ್ಲ, ಊಟ ಮಾಡುವಾಗ ಬರ್ತಾವ ಇಲ್ಲ, ಟಿವಿ ನೋಡುವಾಗ ಬರ್ತಾವ ಇಲ್ಲ, ಆಫೀಸ್ನಾಗ ಬರ್ತಾವ ಇಲ್ಲ, ಹರಟೆ ಹೊಡೆಯುವಾಗ ಬರುವುದಿಲ್ಲ. ಮತ್ತು ಅವಾಗ ಯಾಕೆ ಬರ್ತಾವ ಅಂದ್ರೆ ವಿಚಾರಗಳಿಗೂ ನಾಮಕ್ಕೂ ಹೊಂದಿಕೆ ಆಗೋದಿಲ್ಲ. ಆ ನಾಮ ಒಳಗೆ ಬರ್ಲಿಕ್ಕೆ ಹತ್ಕೊಳ್ಳಿ ವಿಚಾರ ಇಷ್ಟು ಬಂದಾಯ ಬೀಸ್ಬಿಡ್ತಾವಲ್ಲ, ಕಿತ್ತು ಹೊರಗೆ ಬರ್ತಾವ. ಆ ಹೊರಗೆ ಬರೋದೇ ತಲೆಯಾಗಿ ಇನ್ನೊಂದು ವಿಚಾರ. ಮತ್ತೇನು ಮಾಡ್ಬೇಕ್ರಿ? ಬೇಕಾದ ವಿಚಾರಗಳನ್ನು ಬಿಡಬಾರ್ದು. 3ನೇದು ಅಭಿರುಚಿ ನಿರ್ಮಾಣ. ಇನ್ನಷ್ಟು ಮಾಡಬೇಕು, ಇನ್ನಷ್ಟು ಮಾಡಬೇಕು. 4ನೇದು ಏನು ಅಂದ್ರೆ ವ್ಯಸನ ಆಗ್ಬೇಕು, ಚಟ ಆಗ್ಬೇಕು. ವ್ಯಸನೆ ದ್ವೇ ಪ್ರೋಕ್ತೆ, 2 ವ್ಯಸನ ಶ್ರೇಷ್ಠವಾದ್ದು. ವಿದ್ಯಾಧ್ಯಯನಂ ವ್ಯಸನಂ ಅಥವಾ ಹರಿನಾಮ ಸೇವನಂ. ಸ್ವಸ್ಥ ಕೂತು ಒಳ್ಳೆ ಉತ್ತಮ ಗ್ರಂಥಗಳನ್ನು ಓದಬೇಕು, ಇಲ್ಲ ನಾಮಸ್ಮರಣೆ. ಅದು ಮುಂದಿನ ಅವಸ್ಥೆ ಏನೋ ಹುಚ್ಚ ಹಿಡಿಯೋದು. यह दुनिया एक पागल खाना है, यहाँ सब कोई पागल है. कोई पैसे के लिए पागल है तो कोई प्रतिष्ठा के लिए पागल है, कोई काम के लिए पागल है तो कोई कांचन के लिए पागल है. लेकिन बिल्ले ही ऐसे जो भगवान के लिए पागल. ಮೊನ್ನೆ ಮತ್ತೂರ ಒಂದು 5-6 ದಿವಸ ಪ್ರವಚನ ಆದಾಗ ಆ ಮಾರ್ಕಂಡಿ ಅವಧಾನಿಗಳ ಕಲಿಯುವ ಒಂದು ಹಾಡು ಮಾಡಿ ಕಳಿಸಿದ್ರು. ಒಬ್ರು ಯಾರೋ ಹಾಡಿದ್ರು, ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು, ಅಚ್ಯುತನ ನಾಮ ಜಪಿಸುವ ಹುಚ್ಚು ಹಿಡಿಯಿತು, ರಾಮನಾಮ ಜಪಿಸುವಂತ ಹುಚ್ಚು ಹಿಡಿಯಿತು, ಕೊಚ್ಚಿ ಹೋಯಿತು ಈಗ ಕೊಚ್ಚಿ ಹೋಯಿತು, ಕಾಮ ಕ್ರೋಧ ಲೋಭ ಮೋಹ ಕೊಚ್ಚಿ ಹೋಯಿತು. ಇಲ್ವಾ? ಅಂಥ ಭಗವಂತನ ನಾಮಸ್ಮರಣೆ, ಏನಾದರೂ ಒಂದು ಉಪಾಸನೆ, ಏನಾದರೂ ಒಂದು ಪಾರಾಯಣ. ಒಬ್ಬರು ದಿನಾ ಗುರುಚರಿತ್ರೆ ಪಾರಾಯಣ. ಮಹಾರಾಜ್ ಕಡೆ ಬಂದು ಏನಂದ್ರು, ಮಹಾರಾಜ್ 35 ವರ್ಷ ಆತರಿ ನಾವು ಗುರುಚರಿತ್ರೆ ಪಾರಾಯಣ ಮಾಡ್ತೀನಿ. ದತ್ತ ಮಹಾರಾಜ್ ನನ್ನ ಕಡೆ ಕಣ್ಣು ತೆಗೆದು ನೋಡವ. 35 ವರ್ಷ ಪಾರಾಯಣ ಮಾಡಿ ದತ್ತ ಮಹಾರಾಜ್ ನನ್ನ ಕಡೆ ಕಣ್ಣು ತೆಗೆದು ನೋಡುವಾಗ ಯಾಕೆ ಹೆಂಗೆ ಮಾಡ್ತೀರಿ ನೀವು? ಮುಂಜಾನೆ ಲಘು ಹೇಳ್ತೀನಿ ರೀ, ಸ್ನಾನ ಮಾಡ್ತೀನಿ ರೀ, ದೇವ್ರ ಪೂಜೆ ಮಾಡ್ತೀನಿ, ಆಮೇಲೆ ಒಂದು ಅಧ್ಯಾಯ ಗುರುಚರಿತ್ರೆ ಓದಿ ಆಮೇಲೆ ಪ್ರಸಾದ ಊಟ ಮಾಡಿ ಆಫೀಸ್ಗೆ ಹೋಗ್ತೀನಿ. ಸಂಜೆ ಮುಂದೆ ಬರೋ ಮುಂದೆ ದತ್ತ ಮಹಾರಾಜರಿಗೆ ಅಂತ ಒಂದಿಷ್ಟು ಹೂವು ಮಾಲಿ ತರ್ತೀನಿ. ಆಮೇಲೆ ರಾತ್ರಿ ಆರತಿ ಮಾಡ್ತೀನಿ. ಮಹಾರಾಜರು ಏನಂದ್ರು, ಬರೋ ಮುಂದೆ ಎಷ್ಟು ಮಾಲಿ ತರ್ತೀನಿ, ಎಷ್ಟು ಮಾಲಿ ಕುಡುಕಿ ತರ್ತೀನಿ? 2 ತರ್ತೀನಿ. 2 ಯಾಕೆ? ಒಂದು ದತ್ತ ಮಹಾರಾಜರಿಗಿದೆ, ಒಂದು ನಮ್ಮ ಮನೆಯವರಿಗೆ. ಮಹಾರಾಜರು ಖರೆ, ನೀವು ಎಂದರೆ ಒಂದೊಂದು ದಿವಸ ದತ್ತ ಮಹಾರಾಜರಿಗೆ ತಂದಿರೋ ಮಾಲಿ ಹೂವಿನ ಕುಡುಕಿ ಒಳಗಿನ ಹೂ ಹೆಂಗವ ಮಾಲಿ ಹೆಂಗದ ನೋಡ್ತೀವೋ, ನಿಮ್ಮ ಮನೆಯವರಿಗೆ ತಂದದ್ದು ಮಾಲಿ ಹೆಂಗವ ಹೂ ಹೆಂಗವ ನೋಡ್ತಿರೋ ಇಲ್ರಿ? ಮತ್ತು ಬೈತಾಳ್ರಿ ಆಕಿ. ಅದಕ್ಕೆ
ಸ್ವಲ್ಪ ಅವನ ತೆಗೆದು ನೋಡ್ತಿರ್ತೀವಿ. ಇನ್ನು 35 ವರ್ಷ ಮಾಡಿದ್ರು ಅವೇನು ದತ್ತ ಮಾರಾಟ ತೆಗೆಯಂಗಿಲ್ಲ. ಹಿಂಗೆ ಮಾಡಿದ್ರೆ ಏನು ಮಾಡೋದ್ರಿ ಭಗವಂತ? ಹೆಂಡತಿ ತಂದಿರೋ ಮಾಲಿ ಚಲೋ ಅದ ಇದು ನೋಡೋದು, ದತ್ತ ಮಹಾರಾಜನ ಬಾಲಿಗೆ ಚೀಲ ಹಾಕೋದು. ಒಮ್ಮೆ ಟೆಂಬೆ ಸ್ವಾಮಿಗಳು ಒಬ್ಬ ಶ್ರೀಮಂತ ಹೆಣ್ಮಗಳಾಕಿ ಟೆಂಬೆ ಸ್ವಾಮಿಗಳು ದತ್ತ ಮಂದಿರದಾಗಿದ್ದು, ನಮ್ಮ ಮನೆಗೆ ಬರ್ರಿ ಒಂದು ಸ್ವಲ್ಪ ಹಾಲು ತೊಗೊಂಡು, ಆಯ್ತು ನಾಳೆ ಬರ್ತೀವಿ. ಮರದಿವ್ಸ ಹೋದ್ರು, ಹೊರಗೆ ಕೂತ್ರು, ಆಕೆ ಒಳಗೆ ಹಾಲು ಕಾಸಿದ್ರು. ಮುಂಜಾನೆ ಕಾಸು ಇಟ್ಟಿದ್ದು, ದಪ್ಪ ಕೆನಿ ಬಂದಿತ್ತು. ಆಮೇಲೆ ಇನ್ನೇನು ಸ್ವಲ್ಪ ಹೆಚ್ಚಿಗಿದ್ದು, ಇನ್ನು ಹಾಲು ಹಾಕಿಕೊಡ್ರು. ದೊಡ್ಡ ಬೆಳ್ಳಿ ಊಟದಾಗ ಹಾಲು ಹಾಕಿ ಕೂತು ಕೆನಿ ಬಿತ್ತದ. ಕೆನಿ ಬಿತ್ಕೊಳ್ಳಿ ಯಾಕೆ ಅದೇ ನಮ್ಮ ಸಣ್ಣತನ ಹೇಳ್ತೀನಿ ನಾವು, ಸತ್ಪುರುಷರು ಬಂದಾಗ್ಲೂ ನಮಗೂ ಸಂಕುಚಿತನ ಹೆಂಗಿರ್ತಾರೆ. ಆ ಕೆನಿ ಬಿತ್ಕೊಳ್ಳಿ ಅದೇ ಹಂಗೆ ಅನಿಸ್ತಾರೆ ನೋಡ್ರಿ ಸ್ವಾಭಾವಿಕ. ಆಮೇಲೆ ತಂದು ಹಾಕ್ಬಿಟ್ರು. ಇವ್ರು ಟೈಮೇ ಸುಮ್ಮನೆ ಕೂತು, ಮಹಾರಾಜ್ ಕ್ಯಾ ತೋಡ್ರಿ. ಆದರೂ ಏನು ಮಾತಾಡೋದು, ಕಿನಿ ಬಟ್ಲ ಹಾಲಿನ ಬಟ್ಲ ಮುಟ್ಟವಲ್ಲ. 5 ನಿಮಿಷ 10 ನಿಮಿಷ 15 ನಿಮಿಷ ಹಾಲು ತಗೊಳ್ಳವ. ಮಹಾರಾಜ್ दूध चांगलं आहे का? खाली खेळलो त्यात अरे रे पडलेले आहे. ಅದ್ರೊಳಗೆ ಅದೇ ಬಿದ್ದದ. ಅಂದ್ರೆ ಸತ್ಪುರುಷರ ಮನೆಗೆ ಬಂದಾಗ ಒಂದಿಷ್ಟು ನಿಮ್ಗೆ ಕೆನಿ ಬಿದ್ದು ಕೂಡಲೇ ನಿಮ್ಗೆ ಹಳೆ ಆಗುತ್ತೆ. ಅರೆ ಅದ್ರ ಬಗ್ಗೆ ನಮ್ಗೆ ಆ ಭಗವಂತ ಸದ್ಗುರು ಹೆಂಗೆ ಒಲಿಬೇಕು, ಚಲೋ ಅನಿಸ್ಬೇಕಿಲ್ಲ. ಕೆನಿ ಬಿಟ್ಟು ಚಲೋ ಹಾಕು, ಮತ್ತು ಸ್ವಲ್ಪ ಬೇಕಾದ್ರೆ ಯಾಲಕ್ಕಿ ಹಾಕೋನು, ಕೇಸರ್ ಹಾಕು, ಚಲೋ ಹಾಲು ಕೊಡೋನು. ದರ್ಶನ ಒಂದ್ಸಲ ಹೇಳಿದ್ರು, ಮುಂಬೈದಂಥಲ್ಲೇ ಅಕಸ್ಮಾತ್ ಜ್ಞಾನೇಶ್ವರ ಮಹಾರಾಜರು ಒಂದು ದಿವಸ ಅನ್ನಿಸ್ತು. ಅದು ಅಕಸ್ಮಾತ್ ಜ್ಞಾನೇಶ್ವರ ಮಹಾರಾಜರು ಮನೆಗೆ ಬಂದು ಏನು ಅನಿಸಿದ್ರು, ಇವಾಗ ಸ್ವಲ್ಪ ಸ್ವಸ್ಥ ಎಲ್ಲಾದ್ರೂ ಒಂದು 15 ದಿವಸ ಇರ್ಬೇಕಂತ ಮಾಡಿದ್ದೆ. ಚಲೋ ಆಯ್ತು, ನಿಮ್ಮ ಮನೆಗೆ ಬಂದೀನಿ, ಬರ್ಬೇಕನ್ನಿಸ್ತು, ಬಂದೀನಿ, ಒಂದು 15 ದಿವಸ ಇರ್ತೀನಿ. ಅವ್ರು ಮೊದಲೇ ಭಾಳ ಸಣ್ಣ ಜ್ಞಾನೇಶ್ವರ ಮಹಾರಾಜ ಸಾಕ್ಷಾತ್ ನಮ್ಮ ಮನೆಗೆ ಬಂದಾರ. ಅವತ್ತೇನು ದೊಡ್ಡ ಉಪಚಾರ ಆಯ್ತು, ಆದ್ರಾತು ಇತ್ಯಾತು. ಸಂಜೆ ಮುಂದೆ ಗಂಡ ಹೆಂಡತಿ ಶುರು ಮಾಡಿದ್ರೆ ರಾತ್ರಿ ನಾಳೆ ಆಫೀಸ್ ಹೆಂಗೆ ಮಾಡಬೇಕು, 15 ದಿವಸ ಇರ್ತಾರಂತ. ಹಂಗಿನ್ನ ನಿಮಗೂ ಬಿಡ್ಲಿಕ್ಕೆ ಬರಂಗಿಲ್ಲ, ನನಗೂ ಬಿಡ್ಲಿಕ್ಕೆ ಬರಂಗಿಲ್ಲ. ಬಾಸ್ ಏನಂತ ಮರದು ಮಾತು, ಮಹಾರಾಜ್ ನೀವು ಬಂದರೆ ಭಾಳ ಸಂತೋಷ ಆಯ್ತು. ಹುಡುಗಾಡಿ ಒಂದು ಆಫೀಸ್ ಒಂದು ಇರ್ತಾವೆ ನೋಡ್ರಿ, ಹಿಂಗಾಗಿ ಆಕಿಗೂ ಬಿಡ್ಲಿಕ್ಕೆ ಬರಂಗಿಲ್ಲ, ನನಗೂ ಬಿಡ್ಲಿಕ್ಕೆ ಬರಂಗಿಲ್ಲ. ಮತ್ತು ಹೆಂಗೆ ಮಾಡಿ ಏನು ಕಾಳಜಿ ಮಾಡ್ಬೇಡಿ, ನಾವು ಹೋಗ್ತೀವಿ. ಸಾಕ್ಷಾತ್ ಜ್ಞಾನೇಶ್ವರ ಮಹಾರಾಜ, ಜ್ಞಾನೇಶ್ವರ ಭಗವಾನ್ ವಿಷ್ಣು ಮನೆಗೆ ಬಂದಾಗ ನಮ್ಮ ಹುಡುಗ ನೌಕರಿ ನಮ್ಗೆ ಅಡ್ಡ ಬರ್ತಾವ ಅಂತಂದ್ರೆ ನಮ್ಗೆ ಏನು ಪರಮಾರ್ಥ ಸಾಧ್ಯ ಇರ್ಬಾರ್ದು. ವ್ಯಾವಹಾರಿಕವಾಗಿ ಬೇಕಾಗ್ತದ್ರಿ, ಖರೆ ಅದು ವ್ಯಾಲ್ಯೂಯೇಷನ್ ಆಗಬೇಕು. ನಮ್ಮ ಪರಮಾರ್ಥದ ವ್ಯಾಲ್ಯೂಯೇಷನ್ ಆಗಬೇಕು. ಪ್ರಪಂಚದ ಮೌಲ್ಯ ಎಷ್ಟು ನಿಕೃಷ್ಟದ ಅನ್ನೋದು ಕಲ್ಪನಾ ಬರಬೇಕು. ಮಹಾರಾಜರು ಪ್ರಪಂಚಕ್ಕೆ ಎಷ್ಟು ಕಿಮ್ಮತ್ತು ಕೊಡಬೇಕು ಅಂದ್ರೆ, ಹಳ್ಳಿ ಒಳಗೆ ಜನರು ಅದು ಒಕ್ಕರಿಗೆ ನಾಯಿ ಸಾಕಿರ್ತಾರೆ. ಆ ನಾಯಿಯನ್ನು ಅಡಿಗೆ ಮನೆ ಕಟ್ತಾರೆ, ನಾಯಿ ಬಾಗಿಲ್ದಾಗ ಕಟ್ತಾರೆ. ಪ್ರಪಂಚದ ಕಿಮ್ಮತ್ತು ಅಷ್ಟ, ದುಡ್ಡಿನ ಕಿಮ್ಮತ್ತು ಅಷ್ಟ. ಮನಿ ನಥಿಂಗ್ ಬಟ್ ಸೆಕ್ಯೂರಿಟಿ. ದುಡ್ಡು ಅಂದ್ರೆ ಅದೇನು ಪಂಚಪ್ರಾಣ ಅಲ್ಲ. ದುಡ್ಡು ಅನ್ನೋದು ಪ್ರಪಂಚ ನಡೆಸೋದಕ್ಕೆ ಒಂದು ನಿರ್ವಾಹನ ಸಾಧ್ಯ. ಅದ್ರ ಕಿಮ್ಮತ್ತು ಎಷ್ಟು ಅಷ್ಟು ಅಂದ್ರೆ ಏನಾದರೂ ಪರಮಾತ್ಮ ಸಾಕ್ತಿವ. ಆ ಪರಮಾತ್ಮ ಸ್ನೇಹ ಮಹಾತಾಯಿ ಗಾಯತ್ರಿ ಮತ್ತು ಆ ವಲ್ಲಭ ಚೈತ್ರ ಅವ್ರು ಎಷ್ಟು ನಮ್ಮ ಜ್ಞಾನ ಪ್ರೇಮಿ ಇತ್ತು ಅಂದರೆ, ಭೇಟಿಯಾದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ತಪ್ಪ. ಅದು ಸತ್ಪುರುಷರ ಸ್ವಭಾವ. ಸತ್ಪುರುಷರಂದ್ರೆ ಏನು ಅಂದ್ರೆ ಸದ್ಭಾವನೆಗಳ ರಾಶಿ. ಸತ್ಪುರುಷರಂದ್ರೆ ಸದ್ಭಾವನೆಗಳ ರಾಶಿ. ಅವರಿಗೆ ಪ್ರೇಮ ಸದ್ಭಾವನಾ ಬಿಟ್ಟರೆ ಅವ್ರಿಗೆ ಏನು ಅಸ್ತಿತ್ವನೇ ಇದೆ. ಅಂಥವರು ಅರ್ಥಾತ್ ಏನು ಅಂದರೆ ಇಲ್ಲಿ ತಮ್ಮ ದಿವ್ಯವಾಗಿರ್ತಕ್ಕಂಥ ತಪಶ್ಚರ್ಯ ಸಾಧನೆ, ತಮ್ಮ ಒಂದು ಮನೋಭೂಮಿಕ ತಮ್ಮ ಸ್ವರೂಪವನ್ನು ಇಲ್ಲಿಟ್ಟಾರೆ. ಈ ಎಲ್ಲ ವಿಶ್ವಸ್ತರನ್ನು ಎಷ್ಟೊಂದು ಅಗದಿ ಭವ್ಯವಾಗಿ ದಿವ್ಯವಾಗಿ ಅದನ್ನೆಲ್ಲ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ರಜದ ಮಹೋತ್ಸವದ ನಿಮಿತ್ತವಾಗಿ ನಮಗೂ ಎಲ್ಲರಿಗೂ ಬರುವಂಥ ಭಾಗ್ಯ ಶಕ್ತಿಯು
ತಡ ಆಯ್ತು ಅಂತ ಮನುಷ್ಯನ ಅನ್ಕೋಬಾರ್ದು. ಯಾಕೆ ಅಂದರೆ ಇದು ಮತ್ತೆ ಆಯುಷ್ಯ ಸಿಗುವಂಥದ್ದಲ್ಲ. ಆದ್ದರಿಂದ ಎಷ್ಟು ಸಮಯ ನಾವು ಕಲಿತೀವೋ ಅದು ಭಾಗ್ಯದ್ದು ಅಂತ ತಿಳ್ಕೋಬೇಕು. ಅರ್ಥಾತ್ ಏನು ಅಂದ್ರೆ ಅವರು ಆ ಗಾಯತ್ರಿ ಮಾತಾ, ಪರಮಾತ್ಮ, ರಾಮ ಮತ್ತು ಮಹಾರಾಜರು ಎಲ್ಲರೂ ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಅದೇ ರೀತಿಯಾಗಿ ಪ್ರಣವಾನಂದ ಸ್ವಾಮೀಜಿಯವರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದೃಢ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ತಿಳ್ಕೊಂಡು ಹೇಳಿ ಇಷ್ಟ ತನಕ ಶಾಂತವಾಗಿ ಕೂತ್ಕೊಂಡು ಕೇಳಿದ್ವಿ. ಅದ್ರ ಬಗ್ಗೆ ನಮಗೆ ಬಹಳ ಕೌತುಕ ಅನ್ನಿಸ್ತದೆ. ಭಗವಂತ ಎಲ್ಲರನ್ನೂ ಅನುಗ್ರಹಿಸಿ ಮತ್ತೊಂದು ಸಲ ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಪರಮ ಪೂಜ್ಯರು ಇಷ್ಟೊತ್ತಿನವರೆಗೆ ಸಾಧನೆಗಳ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅನೇಕ ವಿಷಯಗಳನ್ನು ಕೇಳಿದಾಗ ನಾವು ಮಾಡಿದಂಥ ತಪ್ಪುಗಳೇನು ಅಂತ ಗೊತ್ತಾಗ್ತದೆ. ಆ ತಪ್ಪುಗಳನ್ನು ಮೆಲುಕು ಹಾಕಿ ಅವರು ಹೇಳಿದಂತಹ ವಿಚಾರಗಳನ್ನೂ ಮೆಲುಕು ಹಾಕಿ ಯಾವ ಮೆಲುಕು ಹಾಕಲಿಕ್ಕೆ ಯೋಗ್ಯವಾದ ವಿಷಯಗಳು ಅವನ್ನು ನೆನಪಿನಲ್ಲಿಟ್ಟುಕೊಂಡು ಅವನ್ನು ನಮ್ಮ ಸಾಧನೆಗಳು ಅಳವಡಿಸಿಕೊಂಡ್ರೆ ಪ್ರಾಯಶಃ ನಾವೆಲ್ಲರೂ ಒಂದಿಲ್ಲ ಒಂದು ದಿವಸ ಏನಾದರೂ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಅಂದ್ಕೊಂಡು ಈಗ ಬಹಳಷ್ಟು ಸಮಯ ಆಗಿದೆ. ಆದ್ದರಿಂದ ವಿಷಯಗಳನ್ನು ಹೇಳ್ತಾ ಹೋದರೆ ನಿಮಗೂ ತೊಂದರೆ ಆಗ್ತದೆ ಅಂತ ಅಂದ್ಕೊಂಡು ಈಗ ಮುಂದಿನ ಆಶೀರ್ವಚನವನ್ನು ಪರಮ ಪೂಜ್ಯ ಪ್ರಣವಾನಂದ ತೀರ್ಥರು ನಮಗೆ ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಗುಣಪುನ. ಸಮರ್ಥ ಸದ್ಗುರುಗಳನ್ನು ಹೊತ್ತೊಂದಲ್ಲಿ ಧ್ಯಾನಿಸಿಕೊಂಡು ಗಾಯತ್ರಿ ತಪೋಭೂಮಿಯ ಮೂಲ ಸಂಸ್ಥಾಪಕರು, ಈ ಎಲ್ಲ ಜನರ ಆಕರ್ಷಣೆಯ ಕೇಂದ್ರಬಿಂದುವಾಗಿರತಕ್ಕಂಥ ಬಾಲಕೃಷ್ಣಾನಂದ ಸ್ವಾಮಿ ಮಹಾರಾಜರಿಗೂ ನಮಸ್ಕರಿಸಿ, ಈಗಾಗಲೇ ಪರಮ ಪೂಜ್ಯ ದತ್ತಾವಧೂತರು ಸಾಕಷ್ಟು ವಿಷಯವನ್ನು ನಮಗಿದ್ದು ತಿಳಿಪಡಿಸಿದ್ದಾರೆ. ಯಾವುದೇ ವಿಷಯ ಒಂದು ಮಿನಿಟಿನಲ್ಲಿ ಹೇಳಬಹುದು, ಅವಷ್ಟು ಗೆದರ್ ತಾಸನಲ್ಲಿ ಹೇಳ್ಬೋದು. ವಿವರಣೆ ಮಾಡುವ ಸಾಮರ್ಥ್ಯ ಯಾರಲ್ಲಿ ಅದು ವಿವರಣೆ ಮಾಡಬಹುದು. ನೀವೆಲ್ಲರೂ ಶುದ್ಧರು, ಜ್ಞಾನವಂತರು, ತಪೋನಿಧಿಗಳ ಸಾನ್ನಿಧ್ಯದಲ್ಲಿದ್ದವರು, ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ವೈಭವವನ್ನು ನಿರ್ಮಾಣ ಮಾಡಲಿಕ್ಕೆ ಮೂಲ ಕಾರಣೀಭೂತರು ಯಾರಪ್ಪ ಅಂದರೆ ಒಬ್ಬ ತಪಸ್ವಿ, ಒಬ್ಬ ಜ್ಞಾನಿ, ಒಬ್ಬ ಅನುಭಾವಿ, ಒಬ್ಬ ಸತ್ಪುರುಷ, ವಲ್ಲಭ ಚೈತನ್ಯ ಗುರುಗಳು ಇದನ್ನೆಲ್ಲ ಮಾಡ್ತಾರೆ. ಅವರು ತಪಸ್ಸಿನ ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂತಂದ್ರೆ ಸಂಕಲ್ಪ ಮಾತ್ರದಿಂದ, ಜ್ಞಾನಿಗಳ ಒಂದು ಸಂಕಲ್ಪ ಮಾತ್ರದಿಂದಲೇ ಇಡೀ ಜಗತ್ತು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಅಂಥ ಒಂದು ತಪಸ್ಸುಗಳು, ಮೇಧಾವಿಗಳು ಕೇವಲ ಸಂಕಲ್ಪ ಮಾತ್ರದಿಂದಲೇ ಇಷ್ಟೆಲ್ಲ ಕಾರ್ಯಗಳನ್ನು ಅವರು ಕೂತಲ್ಲೇ ಮಾಡ್ತಾ ಇದ್ರು. ಕೂತಲ್ಲಿ ಇಷ್ಟೇ ಅಲ್ಲ, ಅವರು ಹಿಮಾಲಯಕ್ಕೆ ಹೋಗ್ತಾ ಇದ್ರು, ನಾನು ಅವರು ಕೂಡ ಇರ್ತಾ ಇದ್ದೀವಿ. ಅವ್ರು ರಾತ್ರಿ 11:30 ಬೆಳಗಿನ 6 ಗಂಟೆ ತನಕ ಇದ್ದದ್ದು, ಅಖಂಡವಾಗಿದ್ದು ಗಾಯತ್ರಿಯ ತಪಶ್ಚರ್ಯ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಪ್ರತಿಯೊಂದು ತಮಗೆ ಆದ ಅನುಭವ ಹೇಳ್ತಾ ಇದ್ರು. ನನಗೆ ದೇವಿ ಇದ್ದದ್ದು ಈ ರೂಪದಿಂದ ನನಗಿದ್ದದ್ದು ದರ್ಶನ ಕೊಟ್ಟರು, ಈ ರೂಪದಿಂದ ದರ್ಶನ ಕೊಟ್ಟರು, ಈ ಆದೇಶವನ್ನು ಮಾಡಿದ್ರು, ಹೀಗೆಲ್ಲ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಏನಪ್ಪ ಅಂತಂದ್ರೆ ಏಕಾಗ್ರತೆಯಿಂದ ಮಾಡಿದಂಥ ತಪಸ್ಸು ಪ್ರತಿಫಲಿಸ್ತಾ ಇದೆ. ಹಾಗಾಗಿ ಮಹಾರಾಜರು ಹೇಳಿದ್ರು, ಚಂಚಲತೆಯಿಂದ ಮಾಡಿದಂಥ ಸಾಧನ ನಿಷ್ಪ್ರಯೋಜಕ ಆಗ್ತಾ ಇದೆ.
ಆಗ ಅಖಂಡವಾಗಿ ಏಕಾಗ್ರತೆಯಿಂದ ಮಾಡಿದ ತಪಸ್ಸು, ಭಕ್ತಿ, ಚಿಂತನೆ ಅದು ಫಲಿಸ್ತಾ ಇದೆ. ಅದು ಸಂಸ್ಕಾರದಿಂದ. ನಾನು ಹಿಮಾಲಯದಲ್ಲಿ ಹೋದಾಗ ನೋಡ್ತಾ ಇದ್ದೀನಿ, ಇಷ್ಟು ಸಣ್ಣ ಸಣ್ಣ ಪುಟ್ಟ ಬಾಲಿಕೆಯರು ವಿಷ್ಣು ಸಹಸ್ರನಾಮ, ಮಹಿಮ್ನ ಸ್ತೋತ್ರ ಇವೆಲ್ಲ ಕಂಠಗತವಾಗಿ ಅಸ್ಖಲಿತವಾಗಿ ಒಂದು ತಪ್ಪಲಾದಂತಹ ಒಂದು ಸುಸ್ವರದಿಂದ ಅವರು ಹಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಯಲ್ಲಿ ಸ್ವಭಾವ ಚಂಚಲ ಇದ್ರೂ ಕೂಡ ಕಂಠಗತವಾಗಿ ಅವ್ರಿಗೆ ಆಗಿದೆ. ಅಂದರೆ ಅವರು ಕೇವಲ ಶ್ರವಣ ಮಾತ್ರದಲ್ಲಿ ಅವರದ್ದು ನಿಮ್ಮ ಲಿಪ್ಸ್, ನಿಮ್ಮ ತುಟಿಯ ಹ್ಯಾಲ್ ಬಡಿತಾ ಇವ ಅದ್ರ ಮೇಲೆ ಆಸ ಮಾಡ್ಕೊಂಡು ಅವ್ರು ಕಂಠಗತ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಾಮರ್ಥ್ಯ ಆ ಬಾಲಿಕೆಯರಿಗೆ, ಆ ಬಾಲಕರಿಗೆ ಇದೆ. ನಾವಾದರೂ ಕುಡಿದುದು ಇಷ್ಟೊಂದು ಘಂಟಾಘೋಷವಾಗಿ ಹೇಳಿದ್ರು ಕೂಡಿದುದು ಜನರಿಗೆ ತಿಳಿದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಜನರಿಗೆ ಎಷ್ಟು ಮಟ್ಟಿಗೆ ತಿಳಿದೇ ಇದ್ದುದನ್ನು ನಿಮಗೆ ಗೊತ್ತಾ? ನೀವು ಎಷ್ಟು ಪರ್ಸೆಂಟೇಜ್ ಅದನ್ನು ಗ್ರಹಣ ಮಾಡಿದ್ರಿ, ಎಷ್ಟು ಪರ್ಸೆಂಟೇಜ್ ಅದನ್ನು ಲಾಭ ಪಡ್ಕೊಂಡ್ರಿ, ನಿಮಗೆ ಅದರ ಅರಿವು. ಒಬ್ಬ ಜ್ಞಾನಿ ಸಂಕಲ್ಪ ಮಾಡಿದ್ರಿಂದಲೇ ಇವತ್ತಿದ್ದದ್ದು ಇಷ್ಟೊಂದು ಬರುವಾದಂಥ ಪ್ರಭಾವ. ಅನೇಕ ಗೋಶಾಲೆ ಆಗಲಿ, ಸಭಾಮಂಟಪ ಆಗಲಿ, ಅನೇಕ ಹಾಸ್ಪಿಟಲ್ ಆಗಲಿ, ಅಥವಾ ಇದು ಶಾಲಾ ಬಾಲಕರ ಸಲುವಾಗಿ ಸ್ಕೂಲ್ ತೆಗೆಯೋದಾಗಲಿ, ಅಭಿವೃದ್ಧಿ ಆಗಲಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಒಂದು ಸಂಸ್ಥೆ, ಚಾರಿಟೇಬಲ್ ಸಂಸ್ಥೆ ಇಷ್ಟೊಂದು ಕಾರ್ಯ ಮಾಡಿದೆಪ್ಪ ಅಂದ್ರೆ ಇಷ್ಟು 15 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ ಇದರಷ್ಟು ಅದ್ಭುತವಾದ ಕಾರ್ಯ ನಾವು ಎಲ್ಲಿ ಮಾಡೋದು ನೋಡಿಲ್ಲ. ನಾವೆಲ್ಲರೂ ಕೂಡಿ ಮಾಡೋಣ, ಕೂಡಿ ಕಲಿಯೋಣ, ಕೂಡಿ ಅಭಿವೃದ್ಧಿ ಹೊಂದೋಣ, ಕೂಡಿ ಸುಖಿಸೋಣ. ಇದು ನಮ್ಮ ದೇಶ. ನಾವೆಲ್ಲ ಭಾರತೀಯರು ಒಂದು ಅಂತಕ್ಕಂಥ ಭಾವ ನಮ್ಮಲ್ಲಿ ದೃಢವಾಯ್ತಪ್ಪ ಅಂತಂದ್ರೆ ಬೇಕಾದ ಕಾರ್ಯ. ಪರ್ವತ ಎಷ್ಟು ಹಾಕ್ಬೋದು. ಒಂದು ಕಪ್ಪಿ, ಒಂದು ಮಂಗ, ಮಾರುತಿ ದೊಡ್ಡ ದೊಡ್ಡ ಪರ್ವತವನ್ನೇ ಕಿತ್ತು ಹಾಕ್ತಿದ್ದ, ಒಯ್ತಿದ್ದ. ಆ ಪರ್ವತವನ್ನು ಆ ಕಲ್ಲನ್ನು ತೇಲಿಸುವಂತ ಸಾಮರ್ಥ್ಯವನ್ನಲ್ಲಿತ್ತು. ರಾಮನಾಮ ಅದ್ರ ಮೇಲೆ ಬರೆದ್ರಿಂದ ಸೇತುವೆ ಆಯಿತು, ರಾಮನಿಗೆ ದಾರಿ ಮಾಡಿಕೊಟ್ಟು. ಇಂಥ ಒಂದು ಆ ಮಂಗನ ಸ್ಥಿತಿ ಏನಾಗಿದೆಪ್ಪ ಅಂದ್ರೆ ಇವತ್ತು ದೇವರಿಗಿಂತಲೂ ದೇವತೆಗಿಂತಲೂ ಶ್ರೇಷ್ಠವಾದ ಸ್ಥಿತಿ ಬರುತ್ತಾ ಇದೆ. ಅವನಿಗೆ ಮಾರುತಿ, ಹನುಮಾನ, ಭಗವಂತ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ. ಪ್ರತಿಯೊಂದು ಊರಿಗೆ ಅವನ ದೇವಸ್ಥಾನ ಇದೆ. ಯಾಕಿದೆಪ್ಪ ಅಂತಂದ್ರೆ ಅವ ಬುದ್ಧಿ ಕೊಡ್ತಾನ, ಶಕ್ತಿ ಕೊಡ್ತಾನ, ಅವನು ದಾರಿಡಿಸೆ ಕೊಡ್ತಾನೆ. ಇವೆಲ್ಲವೂ ನಮಗೆ ಬೇಕಾದಂಥವು. ಇವತ್ತಿದ್ದು ಅತ್ಯಂತ ಅವಶ್ಯಕವಾದಂಥವು. ನಮಗೆ ಈ ಮೊಬೈಲಿನ ದಾಸರಾಗಿ ನಾವೆಲ್ಲರೂ ನಮ್ಮ ಶಕ್ತಿಯನ್ನಾಗಲಿ, ನಮ್ಮ ಬುದ್ಧಿಯನ್ನಾಗಲಿ, ನಮ್ಮ ಸಮಯವನ್ನಾಗಲಿ ಹಾಳು ಮಾಡ್ಕೊತಾ ಇದ್ದೀವಿ. ಅದರ ವ್ಯತಿರಿಕ್ತವಾಗಿ ಈ ಭಗವಂತನ ಅನುಸಂಧಾನದಲ್ಲಿ ಶಾರೀರಿಕ ಯೋಗಾಸನಾದಿಗಳನ್ನು ಮಾಡಿ ಶಾರೀರಿಕ ಬಲವನ್ನು ಪಡ್ಕೊಂಡಾಗಲಿ ನಾವು ಇಡೀ ರಾಷ್ಟ್ರಕ್ಕೆ ಬಲವಾನ್ ಆಗಿರುವಂಥ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಆ ಸಂಸ್ಕಾರದ್ದು ಆ ಅರಣ್ಯದಲ್ಲಿ, ಆ ಹಿಮಾಲಯದ ಬಂಡಾರಣ್ಯದಲ್ಲಿ ಬೆಳೆದಂಥ ಬಾಲಕರಲ್ಲಿ ಈ ಪ್ರವೃತ್ತಿ ನಿರ್ಮಾಣ ಆಗಿದೆ. ನಮ್ಮಲ್ಲಿ ಯಾಕೆ ಆಗಬಹುದು? ಸುಶಿಕ್ಷಿತ ಬಾಲಕರು ಅನೇಕ ವಿದ್ಯಾವಂತರು ಇಲ್ಲಿ ಮಾರ್ಗದರ್ಶಕರಿದ್ದಾರೆ. ಅದನ್ನು ನೀವು ಪ್ರಯತ್ನ ಮಾಡಿಕೊಂಡು ಸ್ವಲ್ಪ ಸಾಧ್ಯ ಆಗೋದು. ಅಂತಹ ಒಂದು ಕೇಂದ್ರ, ಈ ಒಂದು ಸಂಸ್ಕಾರದ ಕೇಂದ್ರ, ದೇವಿ ಮೇಲೆ ಉಪಾಸನೆಯ ಶ್ರದ್ಧೆ, ನಿತ್ಯ ಚಿಂತನ, ಆಮೇಲೆ ಇಲ್ಲಿ ಪ್ರತಿಯೊಂದು ಅಗಳಿನಲ್ಲಿ, ಅನ್ನದ ಅಗಳಿನಲ್ಲಿ ಆ ದೈವಿ ಶಕ್ತಿ ಇದ್ದುದು ಅಡಕಾಗಿದೆ. ನೀವು ಒಂದು ಅಗಳ ಅನ್ನ ತಿಂದರೂ ಕೂಡುವುದು ಅದರಲ್ಲಿ ಪ್ರಭಾವ, ನಿಮ್ಮ ಮನಸ್ಸಿನ ಪ್ರಭಾವ ಉಂಟಾಗ್ತದೆ, ಪರಿಣಾಮ ಉಂಟಾಗ್ತದೆ. ಅದಕ್ಕಾಗಿ ಅನ್ನಬ್ರಹ್ಮ, ಈ ದೇವಿಯ ಬಗ್ಗೆ ಅಂದ್ರೂ ಬಹಳಷ್ಟು ಆಖ್ಯಾಯಿಕೆಗಳು ಸ್ವತಃ ಹೇಳ್ತಾ ಇದ್ರು. ವಲ್ಲಭಚೈತನ್ಯ ಗುರುಗಳು ಒಬ್ಬೊಬ್ಬರಿಗಿದ್ದು ಕಣ್ಣು ಹೋದದ್ದು ಕಣ್ಣು ಬಂದು, ಒಬ್ಬೊಬ್ಬರಿಗಿದ್ದದ್ದು ಕಾಲು ಹೋಗಿದ್ದು ಕಾಲು ಬಂದು,
ಅನೇಕರು ಅನೇಕ ಅನೇಕ ದುಃಖದೊಳಗಿದ್ದಾಗ ದುಃಖ ಮುಕ್ತರಾದರು. ಅವರಿಗೆ ಇಷ್ಟೆಲ್ಲ ಆಗಿದಪ್ಪ ಅಂದ್ಮೇಲೆ ನಿಮ್ಗೆ ಯಾಕೆ ಆಗಬಾರ್ದು? ನೀವಾದ್ರೂ ಕೂಡ ಆ ದೇವಿ ಅಂತಂದರೆ ದಿವತಿಟ್ಟು ಶೈನ್, ನಿಮಗೆ ಪ್ರಕಾಶವನ್ನು ಕೊಡ್ತಕ್ಕಂಥವ್ರು, ನಿಮಗೆ ಜೀವನದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಬೆಳಕನ್ನು ಕೊಡ್ತಕ್ಕಂಥವ್ರು. ಆ ಮಾತೆಯ ಪ್ರಭಾವದಿಂದ ಬೇಕಾದ ಸಾಮರ್ಥ್ಯವಂತರು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ವಾಲ್ಮೀಕಿ ಅಂತಹ ಮಹಾ ಕಡುಕ, ಕೊಲೆಗಡುಕ, ದುಷ್ಟ, ನೀಚ, ಆಯುಷ್ ತುಂಬೆಲ್ಲ ಇಂಥ ಹೀನ ಕೃತ್ಯಗಳನ್ನು ಮಾಡಿಕೊಂಡು ಬಂದಂಥವನು ಕೇವಲ ಗುರುವಿನ ಮೇಲೆ ವಿಶ್ವಾಸ ಇಟ್ಟು ಅವರು ಹೇಳಿದಂಥ ನಾಮಸ್ಮರಣೆಯನ್ನು ಮಾಡಿ ಅವನು ರಾಮ ಅಲ್ಲಿಕೊಂಡಿಲ್ಲ, ಮರ ಅಂತ ಅಂದ್ರೂ ಕೂಡುವುದು ಅವ ಬ್ರಹ್ಮಚಿಂತನದೊಳಗೆ ಆ ಬ್ರಹ್ಮಾನುಸಂಧಾನದೊಳಗೆ ತನ್ಮಯ ಆಗಿ ಹೋದ, ತನ್ನನ್ನು ತಾನು ಮರೆತು ಹೋದ, ಇಡೀ ಜಗತ್ತಿಗೆ ಆದಿ ಕವಿಯಾಗಿ ಬೆಳಕು ತೋರು. ಅದೇ ರಾಮನ ಚರಿತ್ರೆಯನ್ನು ಮೊದಲಿಗೆ ಅವನು ಉದಯ ಆಗುವಂತಲೂ ಅವನು ಜನ್ಮಕ್ಕಿಂತ ಮೊದಲಿಗೆ ಅವನ ಚರಿತ್ರೆಯನ್ನು ಮಾಡಿದ್ದು ಪ್ರಾರಂಭ ಮಾಡಿದ. ಅದೇ ವಾಲ್ಮೀಕಿನೇ ಮುಂದೆ ವಸಿಷ್ಠರು, ಅವರ ಗುರು ಅಂತ ಕುಲಗುರುಗಳು ವಸಿಷ್ಠರು ಶ್ರೀರಾಮನಿಗೆ ಉಪದೇಶ ಮಾಡತಕ್ಕಂಥ ಯೋಗ ವಾಸಿತ್ವವನ್ನಾಗಿ ಕೊಡುವುದು ಅವರು ಬರುತ್ತದೆ. ಇಂಥ ಒಂದು ಅತ್ಯಂತ ಶ್ರೇಷ್ಠವಾದಂತಹದ್ದು, ಜಗತ್ತಿಗೆ ಅತ್ಯಂತ ಪ್ರಭಾವವನ್ನು ಮಾಡ್ತಕ್ಕಂಥದ್ದು, ಎಲ್ಲ ವೇದಾಂತಗಳ ಸಾರ ಸರ್ವಸ್ವವಾದಂಥ ಯೋಗ ವಾಸಿತ್ವವನ್ನು ಸುಮಾರು 6 ಪ್ರಕರಣಗಳಲ್ಲಿ ಅವರದ್ದು ರಚನೆ ಮಾಡ್ತಾರೆ. 32,000 ಶ್ಲೋಕಗಳಲ್ಲಿ ಅದನ್ನ ಪೂರ್ಣಗೊಳಿಸಿದರು. ಇಂತಹ ಒಂದು ಮೇಧಾವಿ ಆ ದಿವ್ಯ ಜ್ಞಾನೋಪದೇಶ ಮಾಡಿದ್ದರಿಂದಲೇ ಶ್ರೀರಾಮನು ಮಾಡಿದಂತಹ ತಪಶ್ಚರ್ಯ ಆಚರಣೆ ಇವತ್ತಾದ್ರೂ ಕೂಡ ಅವನ ನಾಮಸ್ಮರಣೆ ಮಾಡೋದ್ರಿಂದಲೇ ನಾವು ಪುನೀತರಾಗ್ತೀವಿ, ಭಾಗ್ಯವಂತರಾಗ್ತೀವಿ, ನಮ್ಮ ದುಃಖಗಳೆಲ್ಲ ನಿವಾರಣೆ ಆಗ್ತಾ ಇದೆ. ಕೇವಲ ಬಾಯಿಯಿಂದ ಅಂದ್ರೆ ಮಾತ್ರ, ಹೇಳಿದ್ರೆ ಮಾತ್ರ ಆಗೋದಿಲ್ಲ, ಆಚರಣೆಯೊಳಗೆ ಬರಬೇಕಾಗೋದು ಮಾತ್ರ. ನಮ್ಮ ಕ್ರಿಯಾಚರಣೆ ವಿಶುದ್ಧವಾಗಿತ್ತು, ನಮ್ಮ ಆಚರಣೆಯಲ್ಲಿ ಅದು ಅನುಸಂಧಾನ ಆತಪ್ಪ ಅಂದ್ರೆ ಅವನ ಮಾತು ಜಗತ್ತಿಗೆ ಮಹತ್ವ ಕೊಡೋದು. ಅಂತಹ ಒಂದು ಬಲವ ಚಿಂತನೆ ಗುರುಗಳಾದ ಕೊಡುವುದು ಕೇವಲ ಹೇಳ್ಕೊತ ಹೋಗ್ಲಿಲ್ಲ. ಅವರು ತಾವು ಸ್ವತಃ ಆಚರಣೆ ಮಾಡಿದ್ರು. ಆ ಆಚರಣೆ ಮಾಡೋದು, ಆ ತಪಶ್ಚರ್ಯ ಮಾಡಿದಂಥ ಪ್ರಭಾವವೇ ಇವತ್ತು ಅನೇಕ ಹಿಮಾಲಯದಲ್ಲಿ ಇದ್ದಂಥ ಸಪ್ತರ್ಷಿಗಳನ್ನ ಜಗದ್ಗುರುಗಳನ್ನ ಇಲ್ಲಿ ತನಕ ಕರೆತಂತಕ್ಕಿಂತ ಇಲ್ಲಿ ಜನರಿಗೆ ಆ ಜ್ಞಾನೋಪದೇಶವನ್ನು ಮಾಡಿಸುವಂಥ ಯೋಗವನ್ನು ಅವರ ಸಂಕಲ್ಪಾತ್ಮಕದಲ್ಲಿ ನಿರ್ಮಿತವಾಗಬಹುದು. ಅಂತ ಒಂದು ಸೌಭಾಗ್ಯಶೀಲರು, ಭಾಗ್ಯವಂತರು. ಈ ಸುತ್ತಮುತ್ತಲಿನ ಭಾಗದಲ್ಲಿ ಜನರು, ಅನೇಕ ಪರದೇಶಿಗಳು ಕೂಡ ಇಲ್ಲಿ ಆಗಮಿಸಿ ಈ ಸ್ವಾನಂದವನ್ನು ಕವಿದು ತೃಪ್ತಿ ಹೊಂದ್ತಾ ಇದ್ದಾರೆ. ಅನೇಕ ರಾಜ್ಯಗಳ ಭಕ್ತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಅವ್ರಿಗೆಲ್ಲರಿಗಿದ್ದು ಭಗವಂತ ಅನುಗ್ರಹ ಮಾಡಲಿ. ಮಾತು ಇದ್ದು ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ರಮಂತೆ ಯೋಗಿನವರಂತೆ ನಿತ್ಯಾನಂದೇ ಚಿರಾತ್ಮನಿ ಇತಿ ರಾಮಪದೇ ನಾಸೋ ಪರಬ್ರಹ್ಮ ಅಭಿಧೀಯತೆ ಅಂತ ಪರಬ್ರಹ್ಮ ಸ್ವರೂಪವೇ ಆದಂಥ ಶ್ರೀರಾಮನನ್ನೇ ಬಯಸ್ರಿ, ಪರಬ್ರಹ್ಮ ಸ್ವರೂಪಿಗೆ ಮಾರ್ಗದರ್ಶನ ಮಾಡಿದಂಥವರಾಗಲಿ ಆ ಮಾತೆ ಅವರಿಗಾದ ಕೊಡುವುದು ಪ್ರೇರಣೆ ಕೊಟ್ಟಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳೋದ್ರಿಂದ ಈ ಒಂದು 25 ವರ್ಷಗಳ ಕಾಲಮಿತಿಯನ್ನು ನಾವು ನೋಡೋದ್ರದ್ದು ಎಷ್ಟು ಪರಿವರ್ತನೆ ಆಗಿದೆ, ಎಷ್ಟು ಭವ್ಯತೆ ನಿರ್ಮಾಣ ಆಗಿದೆ ನೋಡಿದ್ರೆ ನಮ್ಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಅದು ಕೇವಲ ಒಬ್ಬ ತಪಸ್ವಿಯ ಪ್ರಭಾವದಿಂದ. ಅಂತ ಒಂದು ಅನೇಕ ಜನರು ಇದಕ್ಕೆ ಎಲ್ಲ ಥರದ ಸೌಕರ್ಯಗಳನ್ನು, ಅನ್ನದಾನಗಳನ್ನು, ಧನವನ್ನು, ತಮ್ಮ ಸೇವಾ ಕಾರ್ಯವನ್ನು, ಎಲ್ಲ ಥರದ ಸೇವಾ ಕಾರ್ಯವನ್ನು ಅನುಗ್ರಹಿಸಲಿದ್ದಾರೆ. ಒಬ್ಬೊಬ್ಬರದ್ದು ಈ ಎಲ್ಲ ಭವಿಷ್ಯ ನೋಡ್ಕಿಂತದ್ದು ನೀವೇ ಬ್ಲ್ಯಾಂಕ್ ಚೆಕ್ ಮೇಲೆ ತಮ್ಮ ಸಹಿ ಮಾಡ್ತೀನಿ, ನೀವೇ ಬ್ಲ್ಯಾಂಕ್ ಚೆಕ್ ಮೇಲೆ ಎಷ್ಟು ಬರ್ಕೋತೀರಿ ಅಂತ ಪ್ರಭಾವಿತ.
ಲಕ್ಷಗಟ್ಟಲೆ ಅವರು ತಮ್ಮ ಸಂಪತ್ತನ್ನು ಕೊಟ್ಟಿದ್ದಾರೆ, ತಮ್ಮ ಲಕ್ಷ್ಯವನ್ನು ಇದಕ್ಕೆ ಹಂಚಿದ್ದಾರೆ. ಇದರಿಂದ ನಾವೆಲ್ಲರೂ ಅದರಲ್ಲಿ ಬಿಂದು ಗಂಗಾ ನದಿಯಲ್ಲಿ ಒಂದು ಸಾರಿ ಸ್ನಾನ ಮಾಡಿದ್ರೆ ಸಾಕು, ನಮ್ಮೆಲ್ಲ ಪಾಪಗಳು ಹೇಗೆ ನಷ್ಟ ಆಗ್ತಾವೋ ಆಗ ಜಗನ್ಮಾತೆ ಆಕೆಯ ಸನ್ನಿಧಿಯಲ್ಲಿ ಬಂದು ಒಂದು ತಾಸು ನಾವು ಕಳೆದ್ರು ಸಾಕು, ನಮ್ಮೆಲ್ಲ ಪಾಪಗಳು ಪರಿಹಾರ ಆಗ್ತವೆ, ನಮಗೆಲ್ಲವೂ ಸುಖಮಯವಾಗಿ ಆಗಲು ಸಾಕಾಗ್ತದೆ. ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗ್ತದೆ. ಸಾಧನೆ ಮಾಡಿ ನಾವು ಇದು ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆದು ಪರಮಾತ್ಮ ಸ್ವರೂಪರೇ ಆಗೋನು, ಪರಮಾತ್ಮ ಸ್ವರೂಪರೇ ನೀವೆಲ್ಲರೂ ಇದ್ದೀರಿ. ಅದನ್ನು ಮರೆತದ್ದರಿಂದ ನಾವು ದೇಹ ಭಾವವನ್ನು ದೃಢವಾಗಿ ನಾಮರೂಪಗಳಿಗೆ ಅಂಟಿಕೊಂಡು ದೇಹ ಭಾವಗಳಿಗೆ ಅಂಟಿಕೊಂಡು ನಾವು ದುಃಖಿಯಾಗಿದ್ದೀವಿ. ದೇಹ ಭಾವವನ್ನು ತೆಗೆದ್ರೆ ಸಾಕು, ಬಾಳೆಹಣ್ಣಿನ ಸೊಪ್ಪನ್ನು ತಿಂದರೆ ರುಚಿ ಆಗುವುದಿಲ್ಲ. ಬಾಳೆಹಣ್ಣಿನ ಆ ಬಣ್ಣವನ್ನು ನೋಡಿದ್ರೆ ನಮಗೆ ಸಮಾಧಾನ ಸಿಗುವುದಿಲ್ಲ. ಬಾಳೆಹಣ್ಣಿನ ನಾಮ ಮತ್ತು ರೂಪ ಎರಡೂ ತೆಗೆದು ಸಾಕು, ಒಳಗಿನ ರಸ ಏನಿದೆ ರಸೋ ವಯಸ್ಸ, ಆ ರಸವನ್ನು ನಾವು ಸೇವನೆ ಮಾಡಿದ್ರೆ ಸಾಕು, ನಮ್ಮ ಜೀವನ ಪುನೀತ ಆಗ್ತದೆ, ತೃಪ್ತಿ ಆಗ್ತದೆ, ಕೃತಜ್ಞತೆ ನಿರ್ಮಾಣ ಆಗ್ತದೆ. ಅಂಥ ಒಂದು ಸೌಭಾಗ್ಯ ಮಾತೆ ನಿಮಗೆಲ್ಲರಿಗೂ ಅನುಗ್ರಹಿಸಲಿ. ನಮ್ಮೆಲ್ಲರಿಗೂ ಅಖಂಡವಾದಂಥ ಈ ಸೇವಾ ಭಾವವನ್ನು ಮಾಡ್ತಕ್ಕಂಥ ವಾಕ್ಸೇವೆ ಆಗಲಿ, ಶಾರೀರಿಕ ಸೇವೆ ಆಗಲಿ, ಮಾನಸಿಕ ಸೇವೆ ಆಗಲಿ, ಲೇಖನೀಯ ಸೇವೆ ಆಗಲಿ, ಯಾವುದೇ ಥರದಿಂದಲೂ ಸೇವೆಯನ್ನು ಮಾಡಿಕೊಂಡು ನಮ್ಮನ್ನು ಉದ್ಧಾರ ಮಾಡಲಿ, ನಿಮ್ಮನ್ನು ಉದ್ಧಾರ ಮಾಡಲಿ ಅಂತ ಹೇಳ್ತಿದ್ದ ಆ ಮಾತೆಯ ಚರಣಾರದಲ್ಲಿ ಪ್ರಾರ್ಥನೆ ಮಾಡಿ ಅವಳೇ ನುಡಿಸತಕ್ಕಂಥ ಎರಡು ವಾಕ್ಪುಷ್ಪಗಳನ್ನು ಶ್ರೀಚರಣ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹರಿ ಓಂ. ಕಳೆದ 4-5 ದಿವಸಗಳಿಂದ ಅನೇಕ ಸಂತರ ಆಶೀರ್ವಚನಗಳನ್ನು, ಮಾರ್ಗದರ್ಶನಗಳನ್ನು ನಾವೆಲ್ಲ ಕೇಳಿದ್ದೇವೆ. ಎಲ್ಲರ ಮಾರ್ಗದರ್ಶನದಲ್ಲಿ ನಮಗೆ ಸಿಕ್ಕಂಥ ಒಂದೇ ಒಂದು ಉಪದೇಶ ಅಂದರೆ ಎಲ್ಲರೂ ನಾಮ ಜಪವನ್ನು ಮಾಡಿರಿ ಅಂತೇಳಿ. ಜಪ ಮಾಡಿರಿ, ರಾಮನಾಮ ಇರ್ಬೋದು, ಗಾಯತ್ರಿ ಇರ್ಬೋದು, ಒಟ್ಟ ಜಪವನ್ನು ಮಾಡಿರಿ, ನಾಮ ಜಪವನ್ನು ಮಾಡಿರಿ ಅಂತ ಹೇಳಿದ್ದೇ ಎಲ್ಲರೂ ಅದೇ ಹೇಳ್ಯಾರ ಹೆಚ್ಚು ಕಮ್ಮಿ. ಸೊ ಅದೇ ಒಂದು ಸಂದೇಶವನ್ನು ನಾವು ಇಲ್ಲಿಂದ ಹೋಗ್ತಾ ತೆಗೆದುಕೊಂಡು ಹೋಗಬೇಕಾಗಿದೆ. ಈಗ ಪರಮ ಪೂಜ್ಯರಿಗೆ ಗಾಯತ್ರಿ ತಪೋಭೂಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗೌರವಾರ್ಪಣೆ ಕಾರ್ಯಕ್ರಮ 1-2 ನಿಮಿಷಗಳಲ್ಲಿ ನಡೀತದೆ. ನಮ್ಮ ಇನ್ನೊಬ್ಬರು ಟ್ರಸ್ಟಿ ಆದಂಥ ಶ್ರೀ ರಾಜು ಕುಲಕರ್ಣಿ ಅವರು ಮೇಲೆ ಬರಬೇಕು. ಮೊದಲಿಗೆ ಪರಮ ಪೂಜ್ಯ ಪ್ರಣವಾನಂದ ತೀರ್ಥರಿಗೆ ನಮ್ಮ ಕೃಷಿ ಪ್ರಭಾಕರ ಸಂಸ್ಥೆಯ ಅಧ್ಯಕ್ಷರು ಅವರ ಕಡೆಯಿಂದ ಪ್ರಣವಾನಂದರಿಗೆ ಗೌರವ ಸಲ್ಲಿಸುತ್ತಾರೆ. ಚೈತನ್ಯ ಕೈತೀನಿ ಚೈತನ್ಯ ಗುರುಗಳಿಗೆ ಧನ್ಯವಾದಗಳು. ಇವತ್ತು ಸಂಜೆ ಸರಿಯಾಗಿ 4:30 ಗಂಟೆಗೆ ಶ್ರೀಮತಿ ಮೃಣಾಲಿನಿ ದೇಶಪಾಂಡೆ ಅವರ ಉಪನ್ಯಾಸ ಕಾರ್ಯಕ್ರಮ ಇದೇ ವೇದಿಕೆ ಮೇಲೆ ನಡೀತಾ ಇದೆ. ನಂತರ ಪರಮ ಪೂಜ್ಯ ಸನ್ನಿಧಾನಮ್ಮಗಳವರು ಇಲ್ಲಿಗೆ ಆಗಮಿಸುವವರಿದ್ದಾರೆ. ಅವರ ಶೋಭಾಯಾತ್ರೆ ಈ ದ್ವಾರದಿಂದ ಮಂದಿರದವರೆಗೆ ಶೋಭಾಯಾತ್ರೆ ಇರ್ತದೆ. ಸೊ ಆ ಎಲ್ಲ ಕಾರ್ಯಕ್ರಮಗಳು ಗುರುಗಳು ಬಂದ ಮೇಲೆ ಅವರ ಧೂಳಿಪಾದ ಪೂಜೆ ಹಾಗೂ ಆಶೀರ್ವಚನ ಕಾರ್ಯಕ್ರಮಗಳು ಇರ್ತವೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬೇಕು. ಈಗ ಪರಮ ಪೂಜ್ಯ ದತ್ತಾವಧೂತರಿಗೆ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿನಾಯಕ ಅವರಿಂದ ಗೌರವ ಸಮರ್ಪಣೆ.
ಇನ್ನೂ ಲಭ್ಯ ಇದ್ದು ಆಸಕ್ತರು ಆ ಪುಸ್ತಕಗಳನ್ನು ಕೇವಲ 600 ರೂಪಾಯಿ ಕೊಟ್ಟು ಪಡೆದುಕೊಳ್ಳಬೇಕು ಅಂತ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಪರಮ ಪೂಜ್ಯರಿಗೆ ಗಾಯತ್ರಿ ತಪೋಭಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ತಮ್ಮೆಲ್ಲರ ಪರವಾಗಿ